ನೋಡಿಲ್ಲ ಈ ಕಾಡು ಶ್ರೀಮಂತಿಕೆ ಸೊಬಗಿನಿಂದ ನಾನು ಮೆಲ್ತಾ ಇದ್ದೇನೆ. ಆದ್ರೆ ಇವತ್ತೇಕೋ ಈ ನನ್ನ ಮನಸ್ಸು ಸರಿ ಇಲ್ಲ. ಈ ನನ್ನ ಮನಸ್ಸು ಆ ನನ್ನ ಪ್ರೇಮಿ ಹತ್ರ ಹೋಗ್ತಾ ಇದೆ. ಅವತ್ತು ಕುಸ್ತಿಯಲ್ಲಿ ಗೆದ್ದ ಅವನು ಕನಸಿನ ರಾಜನೆಂದೇ ಹೆಸರು ಪಡೆದುಕೊಂಡ ಆ ನನ್ನ ಪ್ರೇಮಿಯನ್ನು ನೋಡ್ಬೇಕು ಅಂತ ನನ್ನ ಮನಸ್ಸು ಹಂಬಲಿಸುತ್ತದೆ. ಈ ಹುಲಿಯಂತ ಸೋದರ ಮಾವ ನಾನು
ನಿನಗೆ ಬೇಡವಾದ ವಿಷಯ. ಸುಮ್ಮನೆ ಹೊರಟು ಹೋಗು. ಅವಳು ಯಾವತ್ತಿದ್ರು ನನ್ನ ಹೆಂಡತಿ ಅವಳು. ಹೆಂಡತಿ ಆಗುವ ಅಂದ ಮೇಲೆ ಇಂಥ ವಿಷಯಗಳನ್ನೆಲ್ಲ ಮನೆಯಲ್ಲಿಟ್ಟುಕೊಳ್ಳಬೇಕು. ಅದನ್ನ ಬಿಟ್ಟು ನಡು ದಾರಿಯಲ್ಲಿ ಹಂಚು ಹಾಕಿ ಮಿಂಚಿನಂತೆ ಹಂಚು ಹೂಡಿ ಮಂಚಕ್ಕೆ ಕರೆಯುವ ಪ್ರಯತ್ನ ಮಾಡ್ತಿರಲೇ ಹರಾಮ್ಖೋರ್. ಶಿವ್ಯ, ಅವಳು ನನ್ನ ಮಾವನ ಮಗಳು. ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರೋ ಸುಮ್ಮನೆ ಹೌದೇನೋ? ಹಾಗಾದ್ರೆ ಅವಳನ್ನು ಕರೆದುಕೊಂಡು ಇಲ್ಲಿಂದ ಹೊರಟು ಹೋಗು. ನೀನು ಹೋಗ್ತೀನಿ. ಆಮೇಲೆ ನಾನು ಹೇಳ್ತೀನಿ. ನಿನ್ನೆಲ್ಲ ಕರೆದುಕೊಂಡು ಹೋಗ್ತೀನಿ. ಇಲ್ಲವಾದ್ರೆ ನಿನ್ನೇನು ಇದೇ ಜಾಗದಲ್ಲಿ ನಿನ್ನ ಶವ ಸಂಸ್ಕಾರ ಮಾಡೋಕೆ 10 ನಾಯಿನರಿಗಳು ಬರಬೇಕಾಗುತ್ತದೆ. ಜೋಕೆ ಶಿವ್ಯ, ನಿನ್ನ ಕಣ್ಣು ಮುಂದೆನೆ ಇವಳನ್ನು ಕರೆದುಕೊಂಡು ಹೋಗ್ತೀನಿ. ಏನ್ ಮಾಡ್ತೀಯ? ಲೇ ರತ್ನ, ಹೋಗೋಣ. ಇಲ್ಲ, ನಾನ್ ಬರೋದಿಲ್ಲ. ಏನಂದೆ ಹೊಲಸು ಹೆಣ್ಣೆ? ಕೇಳಿಸ ಕೈನ. ನಿನ್ನಂತರ ದುರ್ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂತರ ಬಣ್ಣ ಬಣ್ಣದ ಮಾತಿಗೆ ತಲೆ ತಗ್ಗಿಸಿ ಅಪಾಯದಲ್ಲಿರುವ ಒಂದು ಒಂಟಿ ಹಣ್ಣನ್ನು ಕೈ ಬಿಟ್ಟು ಹೋಗೊಟ್ಟು ಹೇಳಿ ನಾನಲು ನಿನ್ನಂತ ಹೇಳಿದ ರುಂಡ ಚಂಡಾಡಲು ಇದೇ ಕರುಣಾಳ ತಾಯಿಯ ಮಡಿಲ ಮಗನಾಗಿ ರಕ್ತ ಹರಿಸಿದ ರೈತ ಹುಲಿಯಾಗಿ ಬಂದಿರಲ್ಲ ಮಗನೇ. ರಕ್ತ ಹರಿಸಿದ ರೈತ ಶಿವ್ಯ, ಇದೇ ಕರುನಾಡ ತಾಯಿಯ ಹುಲಿಯ ರುಂಡವನ್ನು ಹಾರಿಸಲು ನಮ್ಮೆಲ್ಲರ ಸೈನ್ಯವನ್ನು ಕರೆದುಕೊಂಡು ಬರ್ತೀನಿ. ನಾನು ಯಾರಂತ ನಿನಗೆ ಗೊತ್ತಲ್ಲ. ನಾನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸ್ವಾಮಿ. ಹೋಗ್ಲೇ ಹೋಗು. ನಿಮ್ಮಂತ ಹೇಳಿಗಳ ಸೈನ್ಯ ಎಷ್ಟೋ ಕಂಡಿದ್ದಾನೆ ಈ ಶಿವ. ಹಾ, ನೀವ್ಯಾರು? ಈ ಕಾಡಿಗೆ ನೋಡಿ, ನಾನು ಇವರ ಶ್ರೀಮಂತ ದೇಸಾಯಿ ಗೌಡರ ಮಗಳು ರತ್ನ ಅಂತ. ಮನೇಲಿ ಕುಳಿತು ತುಂಬಾ ಬೇಸರವಾಗಿತ್ತು. ಅದಕ್ಕೆ ಈ ಕಾಡು ಸುತ್ತಾಡ್ಕೊಂಡು ಹೋಗ್ಬೇಕು ಅಂತ ಬಂದೆ. ಅಷ್ಟರಲ್ಲಿ ಆ ಕಾಮುಕನ ಕೈಲಿ ನಾನು ಸಿಗ್ಬೇದೆ. ಸಮಯಕ್ಕೆ ಸರಿ ಬಂದು ನೀವು ನನ್ನ ಮಾನವನೇ ಕಾಪಾಡಿದ್ರಲ್ಲ, ನಿಮ್ಗೆ ತುಂಬಾನೇ ಥ್ಯಾಂಕ್ಸ್. ಆಯ್ತು, ನಾನೇನು ಬರ್ತೀನಿ. ಶಿವು, ಸ್ವಲ್ಪ ನಿಂತ್ಕೊಳ್ಳಿ. ಅದೇನಂತ ಹೇಳಿ. ನೋಡಿ, ಮೊನ್ನೆ ನಡೆದಿರುವ ಆ ಕುಸ್ತಿ ಸ್ಪರ್ಧೆಯಲ್ಲಿ ನೀವು ಗೆದ್ದು ಬಂದ್ರಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಮನಸ್ಸು ಸರಿ ಇಲ್ಲ. ನೋಡಿ, ನಿಮ್ಮ ಮನಸ್ಸು ಸರಿ ಇಲ್ಲ ಅಂದ್ರೆ ಅದಕ್ಕೆ ನಾನೇನೋ ಮಾಡಬೇಕು. ನನಗೆ ತುಂಬಾ ಕೆಲಸ ಇದೆ. ನಾನೇನು ಬರ್ತೀನಿ. ಶಿವು, ಸ್ವಲ್ಪ ನಿಂತ್ಕೊಳ್ಳಿ. ಅಷ್ಟಿಗೆ ಅವಸರ ಮಾಡ್ತಾ ಇದ್ರಲ್ಲ, ಅಂತ ಕೆಲಸ ಏನಾದ್ರೂ ಇದೆಯಾ? ನೋಡಿ ರತ್ನವ್ರಿ, ನಿಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೆಣ್ಣು ಒಂದು ಗಂಡು ನಡು ಬೀದಿಯಲ್ಲಿ ನಿಂತು ಮಾತನಾಡಿದರೆ ಬೆರಳಿಟ್ಟು ತೋರಿಸುತ್ತೆ ಈ ಸಮಾಜದನ. ಅಂದ ಮೇಲೆ ನಾವು ಈ ರಸ್ತೆಯಲ್ಲಿ ನಿಂತು ಮಾತನಾಡು ಸರಿನಾ? ಅಂದ್ರೆ ನೋಡಿ ರತ್ನವ್ರಿ, ಒಬ್ಬ ಬಡವ ಎಷ್ಟೇ ಧರ್ಮದ ದಾರಿ ತುಳಿದರೂ ಕೂಡ ಅವನಿಗೊಂದು ಅಪವಾದ ಹೊರಿಸಿ ಅವನ ಮನೆ ಹೊಡೆದು ನುಚ್ಚು ನೂರು ಮಾಡಿ ಬೀರ್ ಕುಡಿಸಿ ಬೇಲೆ ಹಚ್ಚುವ ಜನ ಸಾಕಷ್ಟಿದ್ದಾರೆ ಈ ಸಮಾಜದಲ್ಲಿ. ಅಂದ ಮೇಲೆ ನನ್ನ ಪರಿಸ್ಥಿತಿ ಹಾಗಾಗಬಾರದು ಅಷ್ಟೇ. ನೋಡಿ, ನನ್ನ ಪ್ರೀತಿಯಲ್ಲಿ ಯಾವ ವಿರೋಧನವಿಲ್ಲ. ಮೇಲಾಗಿ ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇರುವೆ. ಆದ್ರೆ ನನ್ನ ಮಾತನ್ನು ನೀವು ಪೂರೈಸ್ಕೊಂಡು ಹೋಗ್ಬೇಕು. ಅದ್ಯಾವ ನಿಮ್ಮ ಆಸೆ ಹೇಳಿ. ನೋಡಿ, ನನ್ನ ಮಾತು ಪೂರೈಸ್ತೀನಿ ಅಂತ ನೀವು ನನಗೆ ಭಾಷೆ ಕೊಟ್ಟರೆ ಮಾತ್ರ ನಾನು ಹೇಳ್ತೀನಿ. ನನ್ನ ಕೈಯಿಂದ ಆಗುವುದಾದ್ರೆ ಖಂಡಿತವಾಗ್ಲೂ ನೆರವೇರಿಸಿಕೊಡ್ತೇನೆ. ಹೌದಾ? ಹಾಗಿದ್ರೆ ವಚನ ಕೊಡಿ. ಆಯ್ತು. ನೋಡಿ, ಅವತ್ತು ನೀವು ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ರಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೇನೆ. ಅದಕ್ಕೆ ನೀವು ನನ್ನನ್ನು ಪ್ರೀತಿಸಬೇಕು. ಏನು? ಈ ಬಡವನನ್ನು ಇಷ್ಟಪಟ್ಟಿದ್ದೀರಾ ರತ್ನ? ಈ ಬಡವನಲ್ಲಿ ಅಂತದ್ದೇನಿದೆ ಅಂತ ಇಷ್ಟಪಟ್ಟಿದ್ಯಾ? ಹೇಗೆ ಇಷ್ಟಪಟ್ಟಿದ್ಯಾ? ಶಿವು, ಈ ನಿಮ್ಮ ಧೈರ್ಯ ನೋಡಿ ಇಷ್ಟಪಟ್ಟೆ, ನಿಮ್ಮ ಶೌರ್ಯ ನೋಡಿ ಇಷ್ಟಪಟ್ಟೆ. ಅಷ್ಟೇ ಏಕೆ, ನಿಮ್ಮ ಗುಣವನ್ನು ನೋಡಿ ನಾನು ತುಂಬಾ ಇಷ್ಟಪಟ್ಟೆ. ರತ್ನ, ನೀನೇನೋ ಇಷ್ಟಪಟ್ಟಿದ್ಯಾ ನಿಜ. ಆದ್ರೆ ನನಗೆ ಯಾವುದು ಈ ಪ್ರೀತಿ ಪ್ರೇಮ ಅಂತ ಇಷ್ಟವಿಲ್ಲ. ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಶಿವು, ಹಾಗೆ ಮಾತಾಡ್ತಾ ಇದ್ರ? ನೋಡಿ, ನಾನು ನಿಮ್ಮನ್ನು ಮನಸಾರೆ ಇಷ್ಟಪಟ್ಟಿದ್ದೆ ತಪ್ಪಾಯ್ತೆ. ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ರತ್ನವರೇ, ನಿಮ್ಮ ತಂದೆ ನಮ್ಮ ಕುಲವೈರಿ ಅಂದ ಮೇಲೆ ಇದೆಲ್ಲ ಹೇಗೆ ಸಾಧ್ಯ? ಶಿವು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ರಿ. ಅವರೆಲ್ಲ ಒಪ್ಪಿಸೋ ಜವಾಬ್ದಾರಿ ನಂದು. ಅದು ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಿರುವ ಆ ಹಕ್ಕಿ ಪಕ್ಷಿಗಳು ಕೂಗು, ಅವುಗಳೊಂದಿಗೆ ನೀವು ಕೂಗುವಂತ ಬರಬಾರ್ದು. ಆಯ್ತು, ನಿಮ್ಮಿಷ್ಟ. ಆ
ಓ ತುಂಬಾನೇ ಸಮಾಧಾನವಾಯಿತು. ಬನ್ನಿ ಮಾತಾಡ್ತಾ ಹಾಗೆ ಹೋಗೋಣ.